ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. सुमतिभिरनुमेयं शुभोपायं सखायं सुखमयमनपायं मुक्त्युपायं विमायं नृहजमहममेयं ध्येयमाम्नायगेयं सदजमसदजेयं श्रीसहायं भजेयम् अञ्जनासूनुसान्निध्याद् द्विजजेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे दशमाध्याये अद्य कथानुवादे सति किंचित् पूर्वकथानुवादः। ಈಗ ಕೃಷ್ಣ ದ್ವಾರಕೆಗೆ ಹೋಗುವಂತ ಸಂದರ್ಭ, ಅದನ್ನ ಈಗ ವರ್ಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. 8ನೆಯ ಶ್ಲೋಕ, 10ನೇ ಅಧ್ಯಾಯ 8ನೇ ಶ್ಲೋಕ. ಉಷಿತ್ವಾ ಹಸ್ತಿನಪುರೇ ಮಾಸಾನ್ ಕತಿಪಯಾನ್ ಹರಿಃ ಸುಹೃದಾಂ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ. ಉಷಿತ್ವ, ಉಷಿತ್ವ ಅಂದ್ರೆ ವಾಸ ಮಾಡದ ಅಂತ ಅರ್ಥ. ಎಷ್ಟು ವರೆಗೆ ವಾಸ ಮಾಡದ, ಎಷ್ಟು ಕಾಲದವರೆಗೆ ಅಂದ್ರೆ ಅದು ಕೆಲವು ತಿಂಗಳ ಕಾಲ ವಾಸ ಮಾಡಿದ ಅಷ್ಟೇ ಹೇಳ್ತಾರೆ. ಕತಿಪಯಾನ್ ಮಾಸಾನ್, ಎಷ್ಟು ಅಂತ ನಿರ್ದಿಷ್ಟವಾಗಿ ಹೇಳಲಿಲ್ಲ. ಕೆಲವು ತಿಂಗಳುಗಳ ಕಾಲ ಇದ್ದ ಕೃಷ್ಣ, ಹರಿಯೇ ಇದ್ದ. ಎಲ್ಲಿ ಇದ್ದ? ಹಸ್ತಿನಪುರೆ, ಹಸ್ತಿನಾವತಿಯಲ್ಲಿ ಕೆಲವು ಕಾಲ, ಕೆಲವು ತಿಂಗಳುಗಳ ಕಾಲ ಇದ್ದ. ಯಾಕಿದ್ದ ಅಷ್ಟು ತಿಂಗಳುಗಳ ಕಾಲ? ಯಾಕಂದ್ರೆ ಬೇಗ ಹೊರಡ್ಬೇಕು ಅಂತ ಇದ್ದವನು ಕೃಷ್ಣ. ರಥವನ್ನ ಏರಿ ಹೊರಟ ಅಷ್ಟೊತ್ತಿಗೆ ಒಂದ್ಸಲಿ ಉತ್ತರೆ ತಡೆದ್ಲು, ಆಮೇಲೆ ನಿಂತ, ಮತ್ತೆ ಹೊರಡ್ಲಿಕ್ಕೆ ಹೋದ, ಅಷ್ಟೊತ್ತಿಗೆ ಇವರೆಲ್ಲ ತಡೆದ್ರು. ಕೊನೆಗೆ ಧರ್ಮರಾಜ ತಡೆದ, ಯುಧಿಷ್ಠಿರ ತಡೆದಿದ್ದಕ್ಕೆ ಆಯ್ತು ಅಂತ ತಾನು ಬಂದ. ಅಷ್ಟು ಬೇಗ ಹೊರಡ್ಬೇಕಾಗಿರೋನು ಯಾಕೆ ಇನ್ನೂ ಒಂದಿಷ್ಟು ತಿಂಗಳುಗಳ ಕಾಲ ಇಲ್ಲೇ ಇದ್ದ? ಯಾಕಂದ್ರೆ ಹೊರಡ್ಬೋದಿತ್ತು, ಕೆಲಸ ಏನೋ ಮುಕ್ತಾಯ ಆಯ್ತಲ್ಲ, ಆದ್ರೂ ಯಾಕೆ ಉಳ್ಕೊಂಡ ಅಂದ್ರೆ, ಕೆಲಸ ಆದ ಕೂಡಲೇ ತಕ್ಷಣ ಹೊರಡೋದಲ್ಲ. ಅವರು ಪ್ರಿಯರಾದ ಪಾಂಡವರಿದ್ದಾರೆ, ಪಾಂಡವರಿಗೆ ದುಃಖ ಆಗ್ಬಾರ್ದು. ಯಾಕೆಂದ್ರೆ ಈಗೆಲ್ಲ ಕೆಲಸ ಆಯ್ತು, ತಕ್ಷಣ ಈ ಭೀಷ್ಮಾಚಾರ್ಯ ಕೂಡ ಇಲ್ಲ, ಈ ತಕ್ಷಣ ನಾವು ಕೆಲಸ ಮುಗೀತು ಅಂತ ಹೊರಟು ಬಿಟ್ರೆ ಇವರಿಗೆಲ್ಲ
ವಿರಹ ತಾಳ್ಲಿಕ್ಕಾಗಲ್ಲ, ಬಹಳ ದುಃಖ ಆಗತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸುಖ ಆಗಲಿ ಅಂತ ಒಂದು ಪಾಂಡವರ ಮೇಲಿನ ಪ್ರೀತಿಯಿಂದ ತಾನು ಇಲ್ಲೇ ಇದ್ದ ಕೃಷ್ಣ. ಅದನ್ನ ಸಹೃದಾಂಚ ವಿಶೋಕಾಯ, ಸಹೃತ್ ಒಳ್ಳೆ ಮನಸ್ಸಿರುವಂತವ್ರು ಯಾರು ಪಾಂಡವರು, ಅಂತ ಸಹೃತ್ ಪಾಂಡವರ ಮೇಲಿನ ವಿಶೋಕಾಯ, ಅವರಿಗೆ ಸುಖ ಆಗ್ಲಿ ಅನ್ನೋದು, ಅವರಿಗೆ ದುಃಖ ಆಗ್ಬಾರ್ದು, ಶೋಕ ಆಗಬಾರ್ದು. ಅದಕ್ಕೋಸ್ಕರ ಅಷ್ಟೇ ಅಲ್ಲದೆ ಇನ್ನೊಂದು ಹೆಚ್ಚು ಅಲ್ಲಿ ಇನ್ನೂ ಒಂದು ಪ್ರೀತಿಯನ್ನ ತೋರಿಸ್ತಾರೆ. ಭಗವಂತನಿಗೆ ಯಾರ ಮೇಲೆ ಪ್ರೀತಿ? ಯಾವತ್ತು ತಂಗಿ ಅಕ್ಕ ಇವರ ಮೇಲೆ ಸಹಜವಾಗಿ ಪ್ರೀತಿ. ಹಾಗೆ ಇಲ್ಲಿ ಸ್ವಸುಶ್ಚ ಪ್ರಿಯ ಕಾಮ್ಯಜ, ತನ್ನ ತಂಗಿ ಸುಭದ್ರೆ ಇದ್ದಾಳೆ, ಸುಭದ್ರೆ ಮೇಲಿನ ಪ್ರೀತಿ. ಹಾಗಾಗಿ ಅವನಲ್ಲಿ ಕೆಲವು ತಿಂಗಳುಗಳ ಕಾಲ ತಾನು ವಾಸ ಮಾಡಿದ. ಅಂದ್ರೆ ಪಾಂಡವರನ್ನೆಲ್ಲ ಒಂದ್ ಕಡೆ, ಬೇರೆಯವರೆಲ್ಲ ಒಂದು ಗುಂಪು ಮಾಡಿದ್ರು. ಸಹೃದಾಂಶ ವಿಶೋಕಾಯ ಅಂತ ಬೇರೆಯವರೆಲ್ಲ ಒಂದು ಗುಂಪು, ಆದ್ರೆ ತನ್ನ ತಂಗಿಗೆ ಒಂದು ಪ್ರತ್ಯೇಕ ಸ್ಥಾನ. ತಂಗಿ ಮೇಲಿನ ಪ್ರೀತಿಗೆ ಭಗವಂತ ಕೃಷ್ಣ ತಾನು ಅನೇಕ ತಿಂಗಳುಗಳ ಕಾಲ ಅಲ್ಲಿ ವಾಸ ಮಾಡ್ದ ಅಂತ. ಹಾಗಾದ್ರೆ ತಂಗಿಯ ಮೇಲೆ ಎಷ್ಟು ಪ್ರೀತಿ ಇತ್ತು ಆ ಕೃಷ್ಣನಿಗೆ, ಅದನ್ನ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ತಾನು ಹೊರಟ್ಲಿಕ್ಕೆ ಅಂತ ಪ್ರಾರಂಭವನ್ನ ಮಾಡ್ತಾನೆ ದ್ವಾರಕೆಗೆ. ಅದು ಹೊರಡೋ ಮುಂಚೆ ಏನ್ ಮಾಡದ ಕೃಷ್ಣ ಅನ್ನೋದನ್ನ ಮುಂದಿನ ಶ್ಲೋಕ ವರ್ಣಿಸ್ತಾ ಇದೆ. 9ನೆಯ ಶ್ಲೋಕ. ಆಮಂತ್ರ ಚಾಭ್ಯನುಜ್ಞಾತಃ ಪರಿಷ್ವಜ್ಯಾಭಿವಾದ್ಯತಂ ಆರುರೋಹರಥಂ ಕೈಶ್ಚಿತ್ ಪರಿಷ್ವಕ್ತೋಭಿವಾದಿತಃ. ಇಲ್ಲಿ ಎರಡು ಶಬ್ದವನ್ನ ಬಳಸ್ತಾರೆ. ಒಂದು ಅಭಿವಾದ್ಯ, ಮತ್ತೊಂದು ಅಭಿವಾದಿತ. ಒಂದು ಕೃಷ್ಣನೇ ತಾನು ನಮಸ್ಕಾರ ಮಾಡ್ದ ಒಬ್ರಿಗೆ, ಇನ್ನೊಂದು ತನಗೆ ನಮಸ್ಕಾರ ಮಾಡಿಸ್ಕೊಂಡ ಕೃಷ್ಣ. ನಮಗ ಆಶ್ಚರ್ಯ ಆಗೋದು ಎಲ್ಲಿ, ತನಗ್ ನಮಸ್ಕಾರ ಮಾಡಿಸ್ಕೊಂಡಿದ್ದು ಅದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಕೃಷ್ಣನಿಗೆ ಹಲವರು ಬಂದು ನಮಸ್ಕಾರ ಮಾಡಿದ್ದು ಸರಿ, ಯಾಕಂದ್ರೆ ಕೃಷ್ಣ ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮನಾದ ವ್ಯಕ್ತಿ, ಅವನೇ ಭಗವಂತ. ಅದರಿಂದ ತಾನು ನಮಸ್ಕಾರ ಮಾಡಿಸ್ಕೊಂಡಿದ್ದು ಸರಿ, ಆದ್ರೆ ತಾನೇ ಮತ್ತು ಒಬ್ಬನಿಗೆ ನಮಸ್ಕಾರ ಮಾಡ್ದ. ಇನ್ ಯಾರಿದ್ದಾರೆ ದೊಡ್ಡವ್ರು? ಯಾರಿಗ್ ನಮಸ್ಕಾರ ಮಾಡ್ಬೇಕು? ದೇವರೇ ದೊಡ್ಡವನು, ಅವರಿಗಿಂತ ದೊಡ್ಡವ್ರು ಯಾರಿದ್ದಾರೆ ಅಂದ್ರೆ ಒಬ್ಬರ ಹತ್ರ ಬಂದ್ರಂತೆ. ಬಂದು ತಾನು ಅಪ್ಪಣೆ ಪಡೆದ, ನಾನು ಹೋಗ್ಬಿಟ್ಟು ಬರ್ತೀನಿ, ದ್ವಾರಕೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ತಾನು ಆಜ್ಞೆ ಪಡೆದ. ನಾನಿನ್ನ ಹೊರಡ್ತೀನಿ ಅಂತ. ಆಯ್ತು ಅಂತ ಅವ್ರು ಹೇಳಿದ್ರು. ಸರಿ ಅಂತ ಆಗ ಆಲಿಂಗನ ಮಾಡಿಕೊಂಡ್ರು ಆ ವ್ಯಕ್ತಿಯನ್ನ. ಕೃಷ್ಣ ಆಲಿಂಗನ ಮಾಡ್ಕೊಂಡು ಅವನಿಗೆ ನಮಸ್ಕಾರ ಮಾಡ್ದ. ಆಮೇಲೆ ರಥವನ್ನ ಏರ್ದ. ಆರುರೋಹ ರಥಂ, ರಥವನ್ನ ಆರುರೋಹ ಏರ್ದ ಅಂತ ಬಂತು. ಅಂತ ವ್ಯಕ್ತಿ ಯಾರಿರ್ಬೋದು ಅಂದ್ರೆ ಅದಕ್ಕೆ ಹೇಳ್ತಾರೆ, ಕೃಷ್ಣನಿಗಿಂತ ಈ ವಯಸ್ಸಿನಲ್ಲಿ ದೊಡ್ಡವ್ರು ಯಾರು? ಯುಧಿಷ್ಠಿರ, ಧರ್ಮರಾಜ. ಹಾಗಾದ್ರೆ ಧರ್ಮರಾಜ ಏನಿದಾನೆ, ಆ ಧರ್ಮರಾಜನಿಗೆ ಕೃಷ್ಣ ತಾನು ಆಲಿಂಗನ ಮಾಡ್ದ, ನಮಸ್ಕಾರ ಮಾಡ್ದ, ತಾನು ಆಮೇಲೆ ಹೊರಟ. ಆದ್ರೆ ಆಶ್ಚರ್ಯ ಅನ್ಸತ್ತೆ, ಯಾಕೆ ಕೃಷ್ಣ ನಮಸ್ಕಾರ ಮಾಡ್ದ? ಅದೇನಿಲ್ಲ, ವಯೋ ಸಹಜವಾದ ಒಂದೇನು ಆಧಿಕ್ಯ ಇದೆ. ಅಂದ್ರೆ ವಯಸ್ಸಿನಲ್ಲಿ ಯಾರು ಹೆಚ್ಚು ಇರ್ತಾರೆ ಅಂಥವರಿಗೆ ಅದು ಬಂಧುಗಳಲ್ಲಿ ಸತ್ಕಾರ, ಗೌರವ, ನಮಸ್ಕಾರ ಇವೆಲ್ಲ ಮಾಡ್ಬೇಕಾಗಿದೆ. ಅದಕ್ಕೆ ಮೊದಲು ಆಲಿಂಗನ ಮಾಡಿದ, ಆಮೇಲೆ ನಮಸ್ಕಾರ ಮಾಡಿದ. ಯುಧಿಷ್ಠಿರನಾದು ಹೇಳ್ಬೋದಿತ್ತು, ನನಗೆ ಯಾಕೆ ನಮಸ್ಕಾರ ಅಂತ. ಆದ್ರೆ ಅವನಿಗೆ ತಕ್ಷಣ ಅಜ್ಞಾನ, ಕೃಷ್ಣ ಅನ್ನುವ ಮಾಮೂಲಿ ಭಾವನೆ, ಸಾಮಾನ್ಯ ಭಾವನೆ ಬಂತು. ದೇವರು ಅನ್ನೋ ಭಾವನೆ ಎಲ್ಲಿವರೆಗಿತ್ತು? ಅವರೆಲ್ಲಷ್ಟೆಲ್ಲ ಉಪದೇಶ ಕೊಡೋವರೆಗೆ ಚೆನ್ನಾಗಿತ್ತು. ಯಾವಾಗ ಗುರುಗಳು ಹೋದ್ರು, ಅವರು ಕೊಟ್ಟ ತತ್ವಜ್ಞಾನ ಮರ್ತು ಹೋಯ್ತೇನೋ, ತಕ್ಷಣ ಅವನೇನು ತಡಿಲಿಲ್ಲ. ಅದಕ್ಕೆ ಕೃಷ್ಣ ಯಾಕೆ ಮಾಡ್ಬೇಕಾಯ್ತು? ಅವನ್ಗಾರು ಅವಶ್ಯಕತೆ ಏನಿತ್ತು ಅಂದ್ರೆ ಶಿಷ್ಟಾಚಾರ ರಕ್ಷಣಾಯ ಅಂತ ಬರೀತಾರೆ ಈ ವಿಜಯಧ್ವಜ ತೀರ್ಥರು. ಶಿಷ್ಟಾಚಾರ ರಕ್ಷಣೆ ಅಂದ್ರೇನು? ಶಿಷ್ಟ ಪರಂಪರೆ ಏನು? ನಾವೆಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ನಮಗಿಂತ ದೊಡ್ಡವ್ರು ಯಾರಿದ್ದಾರೆ ಅವರಿಗೆ ನಮಸ್ಕಾರವನ್ನ ಮಾಡಿ ಹೋಗ್ತೀವಿ. ತಮ್ಮಂದ್ರಾದ್ರೆ ಅಣ್ಣಂದ್ರಿಗೆ ನಮಸ್ಕಾರವನ್ನ ಮಾಡಿ ಹೋಗ್ತಾರೆ. ಅಂತೂ ದೊಡ್ಡವ್ರು ಯಾರಿದ್ದಾರೆ ಬಂಧುಗಳಲ್ಲಿ ಅವರಿಗೆ ನಮಸ್ಕಾರ ಮಾಡಿ ಹೋಗೋದು, ಆ ಶಿಷ್ಟಾಚಾರ ಹಾಗೆ ಪಾಲನೆ ಆಗ್ಬೇಕು, ಅದು ಮುಂದುವರಿಬೇಕು. ಅದಕ್ಕೋಸ್ಕರ ಅಂದಿನ ದಿವಸ ಕೃಷ್ಣ ತಾನು ಯುಧಿಷ್ಠಿರನನ್ನ ಆಲಿಂಗನ ಮಾಡಿದ, ನಮಸ್ಕಾರ ಮಾಡಿ ಅವನ ಅಪ್ಪಣೆ ಪಡೆದು ನಾನು ಹೋಗ್ತೀನಿ ಅಂತ ಅಪ್ಪಣೆ ಪಡೆದು ಆಯ್ತು ಅಂತ ಅವನು ಅಪ್ಪಣೆ ಕೊಟ್ಟ ಮೇಲೆ, ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ಸಲಿ ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತೇವೆ, ಅಪ್ಪಣೆಯನ್ನ ಪಡೆದು ನಮಸ್ಕಾರ ಮಾಡಿ ಹೊರಗೆ ಹೋಗೋದು. ಆತರ ರಥಂ ಆರುರೋಹ ಅವನು ಮಾಡಿದ್ದಕ್ಕೆ ಇಂದಿನ ದಿವಸ ಅದು ಹಾಗೆ ಶಿಷ್ಟಾಚಾರ ರಕ್ಷಣೆ ಆಗಿದೆ, ಹಾಗೆ ಪಾಲಿಸ್ಕೊಂಡು ಅನೇಕರು ಬರ್ತಾ ಇದ್ದಾರೆ. ಅಂತೂ ಇಲ್ಲಿ ಆರುರೋಹ ರಥಂ ಕೈಶ್ಚಿತ್. ಸರಿ, ರಥವನ್ನ ಏರಿದ. ಅದರ ಮುಂಚೆ
ಅವನಿಗೂ ನಮಸ್ಕಾರವನ್ನ ಮಾಡಿದ್ರು. ಪಾಂಡವರೆಲ್ಲ ಬಂದು ತಾವು ನಮಸ್ಕಾರವನ್ನ ಮಾಡಿದ್ರು. ಅರ್ಜುನ ಇವರೆಲ್ಲ ಬಂದು ಆಲಿಂಗನ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಆಮೇಲೆ ಇವನ ರಥವನ್ನ ಏರಿದಾನೆ ಕೃಷ್ಣ. ಆಗ ಒಂದಿಷ್ಟು ಪಟ್ಟಿ ಮಾಡ್ತಾರೆ. ಈ ಕೃಷ್ಣ ಯಾವಾಗ ರಥವನ್ನ ಏರ್ದ ಆಗ್ಲೇ ಸಹಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಸಹಿಸ್ಕೊಳ್ಳಿಕ್ಕೆ ಅಂದ್ರೆ ಹೊಟ್ಟೆ ಉರಿ ಅಂತ ಏನಲ್ಲ, ಈರ್ಷ್ಯೆ ಅಸೂಯೆ ಏನಲ್ಲ. ಆದ್ರೆ ಕೃಷ್ಣನ ನಮ್ಮಿಂದ ದೂರ ಹೋಗ್ತಾ ಇದ್ದಾನಲ್ಲ, ಅದನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ವೇದನೆ, ಆ ದುಃಖ ಒಳಗೆ ತುಂಬಾ ಇದೆ. ಸಹಿಸ್ಲಿಕ್ಕೆ ಆಗ್ತಾನೆ ಇಲ್ಲ ಇಷ್ಟು ಜನಕ್ಕೆ. ಯಾರ್ಯಾರಿಗೆ ಅಂತ ಅದನ್ನು ಒಂದು ಪಟ್ಟಿ ಮಾಡ್ತಾರೆ. ಎಲ್ರಿಗೂ ಹಾಗೆ ಇತ್ತು. ವಿಶೇಷವಾಗಿ ಅವನನ್ನ ಹಚ್ಚಿಕೊಂಡವ್ರು ತುಂಬಾ ಅಂತ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮುಂದೆ 10ನೆಯ ಪದ್ಯ. ಸುಭದ್ರಾ ದ್ರೌಪದಿ ಕುಂತಿ ವಿದುರೋಥ ಯುಧಿಷ್ಠಿರಃ ಗಾಂಧಾರಿ ಧೃತರಾಷ್ಟ್ರಶ್ಚ ಯುಯುತ್ಸುರ್ಗೌತಮೋ ಯಮೌ. ಮೊದಲಿಗೆ ಸುಭದ್ರೆ ತಂಗಿ, ಅಣ್ಣ ಹೊರಡ್ತಾ ಇದ್ದಾರೆ, ತಂಗಿಗೆ ಅವನ ವಿರಹ ಸಹಿಸಲಿಕ್ಕೆ ಆಗ್ತಾ ಇದೆ. ಸುಭದ್ರೆ, ಆ ಸುಭದ್ರೆಗಾಗಿಯೇ ಒಂದಿಷ್ಟು ತಿಂಗಳುಗಳ ಕಾಲ ಇದ್ದ ಕೃಷ್ಣ. ಅಷ್ಟು ಅಂತ ತಂಗಿಯಾದ ಸುಭದ್ರೆಗೆ ಕೃಷ್ಣನ ವಿರಹ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ದ್ರೌಪದಿ ದೇವಿ, ಕುಂತಿ ದೇವಿ, ಮೊದಲು ಸ್ತ್ರೀಯರ ಹೆಸರನ್ನು ಹೇಳ್ತಾ ಇದ್ದಾರೆ. ಒಂದು ತಂಗಿ ದ್ರೌಪದಿ, ಈ ಕಡೆ ಕುಂತಿ, ನಂತರ ವಿದುರರು, ನಂತರ ಯುಧಿಷ್ಠಿರ, ಗಾಂಧಾರಿ ಧೃತರಾಷ್ಟ್ರ, ಆಮೇಲೆ ಯುಯುತ್ಸು. ಯುಯುತ್ಸು ಅಂತ ಬರಿತಾ ಇಲ್ಲಿ ವಿವರಣೆ ಮಾಡ್ತಾರೆ. ಯಾರು ಯುಯುತ್ಸು ಅಂದ್ರೆ ಧೃತರಾಷ್ಟ್ರನ ಮಗನೇ ಯುಯುತ್ಸು. ಆದ್ರೆ ಧೃತರಾಷ್ಟ್ರದಿಂದ ಯಾರಲ್ಲಿ ಹುಟ್ಟಿದ್ದು? ಗಾಂಧಾರಿ ಅಲ್ಲ, ವೈಶ್ಯಾಯಾಮ್ ಜಾತಃ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕನ್ನಿಕೆಯಲ್ಲಿ ಹುಟ್ಟಿತ್ತು. ಅಂಥ ಇವನು ಯುಯುತ್ಸು ದುರ್ಯೋಧನನ ತಮ್ಮ. ಅದನ್ನ ಗಾಂಧಾರಿ ಧೃತರಾಷ್ಟ್ರ ಯುಯುತ್ಸು ಜೊತೆಗೆ ಆ ಶ್ಲೋಕದಲ್ಲಿ ಪರಿಗಣನೆ ಮಾಡಿದ್ರು. ಇನ್ನು ಗೌತಮ ಅಂದ್ರೆ ಕೃಪಾಚಾರ್ಯರು. ಇನ್ನು ಯಮವು ನಕುಲ ಮತ್ತೆ ಸಹದೇವ, ಅವಳಿ ಜವಳಿ ಯಮವು ಅಂತ. ಅದನ್ನ ಯಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಮವು ಅಂದ್ರೆ ಜೊತೆಗೆ ಒಂದೇ ಅಕ್ಷರ ಬಂದ್ರೆ ಯಮಾಕ್ಷರ ಅಂತ ಕರಿತೀವಿ. ಕ ಕ ಘ ಘ ಅಂತ ಜೊತೆಗಿರೋ ಅಕ್ಷರಗಳು ಯಮಾಕ್ಷರ ಅಂತಾನು ಕರೆಯೋದಿದೆ. ಅದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಯಮಾಕ್ಷರ ಅಂತ. ಯಮ ಅನ್ನೋ ಶಬ್ದಕ್ಕೆ 2 ಅವಳಿ ಜವಳಿ ಅನ್ನುವ ಅರ್ಥ ಕೊಡುತ್ತೆ ಯಮವು. ಇದಾಗಿ ಇನ್ಯಾರು ಸಹಿಸ್ಲಿಲ್ಲ ಅಂದ್ರೆ ಅದಕ್ಕೆ ಮುಂದಿನ ಶ್ಲೋಕ 11ನೇ ಶ್ಲೋಕ. ವೃಕೋದರಶ್ಚ ಧೌಮ್ಯಶ್ಚ ಸ್ತ್ರಿಯೋ ಮತ್ಸ್ಯ ಸುತಾದಯಃ ನ ಸೇಹಿರೇ ವಿಮುಹ್ಯಂತೋ ವಿರಹಂ ಶಾರ್ಂಗಧನ್ವನಃ. ಇನ್ನು ವೃಕೋದರ ಅಂದ್ರೆ ಭೀಮಸೇನ ದೇವರು, ಧೌಮ್ಯರು ಮತ್ತೆ ಸ್ತ್ರೀಯರು. ಯಾರು ಇನ್ಯಾವ ಸ್ತ್ರೀಯರಿಗೆ ಆಯ್ತು ಅಂದ್ರೆ ಮತ್ಸ್ಯ ಸುತಾದಯ, ಮತ್ಸ್ಯರಾಜನ ಅಂದ್ರೆ ವಿರಾಟ ರಾಜನ ಮಗಳು ಉತ್ತರೆ, ಇವರೇ ಮುಂತಾದ. ಅದ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನವಾಗಿ ಇಷ್ಟ ಜನ ಹೇಳಿದೀವಿ. ಇನ್ ಮಿಕ್ಕಿದವ್ರು ಯಾರ್ಯಾರಿದ್ರು ಎಲ್ಲರಿಗೂ ನ ಸೇಹಿರೆ ವಿಮುಖ್ಯಂತಹ. ಅವ್ರಿಗೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಮೋಹ ಬಂದಿದೆ. ಕೃಷ್ಣರನ್ನ ಬಿಡ್ಲಿಕ್ ಮನಸ್ಸಿಲ್ಲ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಶಾರ್ಂಗಧನ್ವನಃ, ಶಾರ್ಂಗಾಯುಧ ಧಾರಿಯಾದ ಅಂದ್ರೆ ಪರಮಾತ್ಮನೇ ಆದ ಆ ಕೃಷ್ಣನ ವಿರಹವನ್ನ ಯಾರಿಗೂ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇಷ್ಟು ಘಟನೆ ಆಯ್ತು. ಇದಾದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ. ನಿಜವಾಗಿ ಪಾಂಡವರಿಗೆ ಈ ಕೃಷ್ಣನ ವಿರಹವನ್ನ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಮಾತು ಬಂತಲ್ಲ, ಇದೇನ್ ನಿಜವಾಗಿ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗಿ ಪಾಂಡವರಿಗೆ ಈ ವಿರಹ ಸಹಿಸ್ಲಿಕ್ಕೆ ಆಗದೆ ಇರೋದು ಆಗ್ಲೇಬೇಕಾದೀತಿ. ಆ ಕೃಷ್ಣನ ಒಡನಾಟ ಅಷ್ಟಿತ್ತು ಅವರಿಗೆ, ಎಷ್ಟಿತ್ತು ಅನ್ನೋದನ್ನ ವರ್ಣಿಸ್ತಾ ಹೋಗ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಈಗ 12ನೆಯ ಶ್ಲೋಕವನ್ನ ಗಮನಿಸೋಣ. ತತ್ಸಂಗಾತ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃತ್ ಆಕರ್ಣ್ಯ ರೋಚನಂ. ಈ ಪಾಂಡವರಿಗೆ ಕೃಷ್ಣನ ವಿರಹವನ್ನ ಯಾಕೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಒಳ್ಳೆ ವಿಷಯ ಹೇಳ್ತಾರೆ. ಏನಂದ್ರೆ
ಈಗ ಕೃಷ್ಣನ ಬಗ್ಗೆ ಕೇಳಿದ್ರೆ ಒಮ್ಮೆ ಕೇಳಿದ್ರು ಸಾಕಂತೆ. ಅವನ ಚರಿತ್ರೆ, ಅವನ ಕೀರ್ತಿ ಏನೇನಿದೆ, ಅವನ ಜೀವನದಲ್ಲಿ ಅವನೇನು ಕಂಡ ಯಶಸ್ಸು, ಅದನ್ನೆಲ್ಲ ಒಮ್ಮೆ ಕೇಳಿದ್ರು ಸಾಕು. ಯಾವುದೇ ಒಬ್ಬ ವಿವೇಕಿ, ಒಬ್ಬ ಬುದ್ಧಿವಂತ, ಅವನಿಗೆ ಎಂದಿಗೂ ಕೂಡ ಬಿಡ್ಬೇಕು ಅಂತ ಮನಸ್ಸು ಬರೋದೇ ಇಲ್ಲ. ಸದಾ ಹಿಡ್ಕೊಂಡೇ ಇರ್ಬೇಕು ಅಂತ. ಅದೇ ಕೃಷ್ಣನ ಕಥೆಯನ್ನು ಯಾವಾಗ್ಲೂ ಕೇಳ್ತಾನೆ ಇರ್ಬೇಕು ಅಂತ ಭಾವನೆ ಬರುತ್ತೆ. ಅದನ್ನ ಭಾಗವತನೇ ಹೇಳ್ತಾ ಇದೆ ನೋಡಿ. ಕೀರ್ತ್ಯಮಾನಂ ಯಶೋ ಯಸ್ಯ. ಯಾರ ಕೀರ್ತಿಯನ್ನ ಕೀರ್ತನೆ ಮಾಡ್ತಾ ಇದ್ರೆ, ಬಾಯಿ ಬಿಟ್ಟು ಹೇಳ್ತಾ ಇದ್ರೆ, ಸಕೃತ್ ಆಕರ್ಣೆ ರೋಚನಂ. ಒಮ್ಮೆ ಅಷ್ಟೇ ಸರಿಯಾಗಿ ಕೇಳಿದ್ರೆ ರೋಚನಂ, ಆಸಕ್ತಿ ಹಾಗೆ ಉಳ್ಕೊಳ್ಳುತ್ತೆ. ಎಂದಿಗೂ ಬಿಡ್ಬೇಕು ಅಂತ ಅನ್ಸೋದೇ ಇಲ್ಲ. ಒಂದು ಬಾರಿ ಕೇಳಿದವ್ರಿಗೆ ಈ ರೀತಿ ಗತಿ ಅಂದ್ರೆ ಇನ್ನು ಪಾಂಡವರಿಗೆ ಇನ್ಯಾವ ಲೆಕ್ಕ. ಅವ್ರು ಬರೀ ಒಂದು ಬಾರಿ ಕೇಳಿದ್ದಲ್ಲ, ಕೃಷ್ಣನ ಜೊತೆಗೇ ಇದ್ದವ್ರು. ಅದ್ರ ಮುಂದೆ ಇನ್ನೂ ಶ್ಲೋಕದಲ್ಲಿ ವಿವರಿಸ್ತಾರೆ. ಅಂತೂ ಕೃಷ್ಣನ ಸಂಘ ಎಂಥ ಸಂಘ ಅಂದ್ರೆ, ಒಮ್ಮೆ ಅವನ ಬಳಿ ಅವನ ಬಗ್ಗೆ ಕೇಳಿದ್ರೆ ಸಾಕು, ಆ ಸಂಘದಿಂದ ಯಾವಾಗೂ ನಾವು ಅವನಲ್ಲೇ ಆಸಕ್ತರಾಗಿ ನಮ್ಮ ಮನಸ್ಸನ್ನು ಅಲ್ಲೇ ಇಟ್ಕೊಂಡು ಅವನನ್ನು ಬಿಡ್ಲಿಕ್ಕೆ ಅಂತ ನಾವು ಇಷ್ಟ ಪಡೋದೇ ಇಲ್ಲ. ಯಾವಾಗ್ಲೂ ಅವನ ಧ್ಯಾನದಲ್ಲೇ ಮುಳುಗ್ತೀವಿ. ಹಾಗೆ ನಾವು ಕೃಷ್ಣನನ್ನ ಬಿಡ್ತೀವಿ ಅಂದ್ರೆ ನಿಜವಾದ ಸಾತ್ವಿಕ ವ್ಯಕ್ತಿ ನಾವಲ್ಲ. ಒಮ್ಮೆ ಭಗವಂತನನ್ನ ಅವನ ಬಗ್ಗೆ ಕೇಳ್ತಾ ಇದೀವಿ, ಹೇಳ್ತಾ ಇದೀವಿ ಅಂತ ಆದ್ರೆ ಎಂದಿಗೂ ಬಿಡೋ ಹಾಗೆ ಇಲ್ಲ. ಏನಾದ್ರು ಬಿಟ್ಟಿದೀವಿ ಅಂದ್ರೆ ನಾವು ದುರ್ಯೋಧನಾದಿಗಳ ತರ ಆದ್ವಿ ಅಷ್ಟೇ. ಒಮ್ಮೆ ಅವನ ಬಗ್ಗೆ ಕೇಳಿದ ಕೂಡಲೇ ಆಸಕ್ತಿ ಮೂಡಿ ಅವನನ್ನ ಬಿಡಬಾರ್ದು. ಎಂದೆಂದಿಗೂ ಅವ್ನು ಗಟ್ಟಿಯಾಗಿ ಹಿಡಿದು ಅವನನ್ನೇ ಆಶ್ರಯಿಸಿಕೊಂಡಿರ್ಬೇಕು ಅಂತ ಯಾರಿಗ ಅನ್ನಿಸ್ತಾ ಇದೆ, ಅಂಥವನೇ ನಿಜವಾದ ವಿವೇಕಿ, ಜ್ಞಾನಿ ಆಗಿರ್ತಾನೆ. ಯಾಕೆ ಅಂದ್ರೆ ಕೃಷ್ಣನ ಸಂಘ ಯಾವುದಕ್ಕೆ ಕಾರಣ ಆಗುತ್ತೆ? ತತ್ಸಂಗಾತ್ ಮುಕ್ತ ದುಸ್ಸಂಗ. ಅವರನ್ನ ನಾವು ಹಿಡಿದ್ರೆ ನಮಗೆ ಈ ಸಂಸಾರದ ಸಂಘ ಅದು ಮುಕ್ತಿ ಆಗತ್ತೆ. ಸಂಸಾರದ ಸಂಘದಿಂದ ಹೊರಗೆ ಬರ್ತೀವಿ ಅಂದ್ರೆ ಮೋಕ್ಷ ಸಿಗತ್ತೆ ಅಂತ ತಾತ್ಪರ್ಯ. ಅಷ್ಟೇ ಅಲ್ಲದೆ ಯಾವಾಗ ಕೃಷ್ಣನಲ್ಲಿ ಜಾಸ್ತಿ ಮುಳುಗ್ತಾ ಹೋಗ್ತೀವಿ, ಮುಕ್ತ ದುಸ್ಸಂಗ, ಕೆಟ್ಟ ಸಂಘ ಇರದೆ ಅದರಿಂದ ನಾವು ಬಿಡ್ತೀವಿ ಅಂತ. ಏನ್ ಕೆಟ್ಟ ಸಂಘ? ದುಃಖ ಕೊಡುವಂತಹ ಸಂಘವೇ ಕೆಟ್ಟ ಸಂಘ. ಯಾರ ಸಂಘವನ್ನ ಮಾಡಿದ್ರೆ ನಮಗೆ ದುಃಖನೋ ಅಂತಹವರ ಸಂಘ ಅದು ದುಸ್ಸಂಗ. ಸತ್ಸಂಗ ದುಸ್ಸಂಗ ಅಂತ ಎರಡು ಶಬ್ದ ಇದೆ. ಸತ್ಸಂಗ ಅದೇನು? ಸಜ್ಜನರ ಸಹವಾಸ. ಯಾವುದರಿಂದ ನಮಗೆ ಸುಖ ಆಗ್ತಾ ಇದೆಯೋ ಅಂತಹವರ ಸಂಘ ಮಾಡೋದು ಸತ್ಸಂಗ. ದುಸ್ಸಂಗ ಅಂದ್ರೆ ಕೆಟ್ಟವರ ಸಂಘ ಮಾಡೋದು, ಅದರಿಂದ ದುಃಖವೇ ಜಾಸ್ತಿ. ಆದ್ರೆ ಇಲ್ಲಿ ಹೇಳ್ತಾರೆ ಕೆಟ್ಟ ಸಂಘ ಅಂದ್ರೆ ಯಾವುದು, ದುಃಖ ನೀಡೋ ಸಂಘ ಯಾವುದು ಅಂದ್ರೆ ನಮಗೆ ಗಾಬರಿ ಆಗತ್ತೆ. ಯಾಕಂದ್ರೆ ಇವ್ರು ಏನ್ ಬರೀತಾರೆ ಅಂದ್ರೆ ಪುತ್ರ ದಾರಾದಿಶು ಸಂಘ, ಹೆಂಡತಿ ಮಕ್ಕಳು ಇವರಲ್ಲೆಲ್ಲ ಸಂಘ ಮಾಡಿದ್ರೆ ಅದು ದುಃಖಕ್ಕೆ ಕಾರಣವಾದ ಸಂಘ ಅಂತ. ನಾವೀಗ ಸುಖ ಪಡಿತಾ ಇರೋದೆ ಇವಾಗ ಮಕ್ಕಳನ್ನ ಪಡೆದ ಮಕ್ಕಳು ಮಾಡುವಂತಹ ಚೇಷ್ಟೆಯಿಂದ ಸುಖವನ್ನ ಪಡಿತಾರೆ, ಹೆಂಡತಿಯಿಂದ ಸುಖ. ಹೀಗೆ ಪ್ರತಿಯೊಬ್ಬರು ಮನೆಯಲ್ಲಿರುವಂತವ್ರು ಯಾರಿದ್ದಾರೆ, ತಂದೆ ತಾಯಿ, ಹೀಗೆ ಎಲ್ಲ ಬಂಧುಗಳಿಂದ ಇಂತಹವರಿಂದ ಸುಖ ಆಗ್ತಾ ಇದೆ. ಮತ್ತಿವರು ಇದು ದುಃಖ ಕೊಡೋ ಸಂಘ ಅಂತ ಹೇಳ್ತಾರಲ್ವಾ, ಅಂದ್ರೆ ನಿಮಗೆ ಕೃಷ್ಣನ ಸಂಘ ಆಗ್ಲಿಕ್ಕೆ ಇವ್ರೇನಾದ್ರು ತೊಂದರೆ ಕೊಡ್ತಾ ಇದೆ, ಹೆಂಡತಿ ಮಕ್ಕಳು ಇವರೆಲ್ಲ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಇಂಥವರ ಸಂಘ ನಿಮಗ್ ದುಃಖಕ್ಕೆ ಕಾರಣ ಅಂತ ಅರ್ಥ. ಯಾಕೆ ಸಂಸಾರದಲ್ಲಿ ಬೀಳ್ಲಿಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಮತ್ ಇಲ್ಲೇ ಇರೋ ತರ ಸಹಾಯ ಮಾಡ್ತಾ ಇದ್ದಾರೆ ಅಂತ. ನಿಮಗ್ ಮೋಕ್ಷ ಕೊಡಿಸ್ಬೇಕು ಅಂತ ಇಚ್ಛೆ ಇದ್ದಿದ್ರೆ ಅವರಿಗೂ ಕೂಡ ಕೃಷ್ಣನ ಸಂಘ ಮಾಡಿದಾಗ ನಾವು ಅವಾಗ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಅನುಕೂಲ ಮಾಡ್ಕೊಡ್ಲಿಲ್ಲ, ಅದನ್ನ ತಡೆ ಹಿಡಿತಾ ಇದ್ದಾರೆ ಹೆಂಡತಿ ಮಕ್ಕಳು, ಆ ಕೃಷ್ಣನ ಸಂಘಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಅಂತವರ ಸಂಘ ದುಃಖಕ್ಕೆ ತಾನೇ ಕಾರಣ. ಯಾಕೆ ಸಂಸಾರಕ್ಕೆ ಮತ್ತೆ ಶಾಶ್ವತವಾಗಿ ಬೀಳೋ ತರನೇ ಅವರು ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇದಾರೆ ಅಷ್ಟೇ ಬಿಟ್ರೆ ಸಹಾಯ ಏನ್ ಮಾಡ್ತಾ ಇಲ್ವಲ್ಲ ಅಂತ. ಹಾಗಾದ್ರೆ ಯಾರ ಸಂಘದಿಂದ ನಮಗೆ ಕೃಷ್ಣನ ಸಂಘ ಆಗ್ಲಿಕ್ಕೆ ಅನುಕೂಲ ಆಗತ್ತೋ ಅಂತಹವರ ಸಂಘನೇ ಸತ್ಸಂಗ. ಹಾಗಾಗಿ ಜ್ಞಾನಿಗಳ ಸಂಘವನ್ನ ಮಾಡ್ಬೇಕು. ಒಳ್ಳೆ ಹೆಂಡತಿ, ಒಳ್ಳೆಯ ಮಕ್ಕಳು, ಇಂಥವರೆಲ್ಲ ಸಂಘ ಬೇಕು. ಅದನ್ನ ದೂಷಣೆ ಮಾಡ್ತಾ ಇಲ್ಲ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅಂತಹವರ ಸಂಘದಿಂದ ಕೃಷ್ಣನ ಸಂಘದಿಂದ ವಿಮುಖತೆ ಬರಬಾರ್ದು. ಆ ರೀತಿಯ ಸಂಘ ಇದ್ರೆ ಅದು ಶೋಭೆ ಅನ್ನೋ ಅರ್ಥದಲ್ಲಿ ಈ ಭಾಗವತ ಪದ್ಯ ಇದೆ. ಅದನ್ನ ಒಮ್ಮೆ ಕೇಳಿದವ್ರಿಗೆ ಹೀಗಾಗತ್ತೆ ಅಂದ್ರೆ, ಜೊತೆಗೆ ಅವನ ಮಹಿಮೆಯನ್ನ ಕೇಳಿದಾಗ್ಲೆಲ್ಲ ಇಡೀ ಮೋಕ್ಷ ಕೊಡುವಂತ ಸಂಘ ಅಂದ್ಮೇಲೆ ಯಾರು ತಾನೇ ಅವನ ವಿರಹವನ್ನ ಸಹಿಸ್ಲಿಕ್ಕೆ ಸಾಧ್ಯ? ಯಾರು ಕೂಡ ಅವರ ವಿರಹವನ್ನ ಸಹಿಸೋದೇ ಇಲ್ಲ ಅಂತ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಇದಾದ್ಮೇಲೆ ಪಾಂಡವರಿಗೂ ಮತ್ತೆ ಈ ಕೃಷ್ಣನಿಗೂ ಒಡನಾಟ ಎಷ್ಟಿತ್ತು, ಯಾಕಂದ್ರೆ ಅವ್ರು ಹೇಗ್ ವ್ಯವಹಾರ ಮಾಡ್ತಾ ಇದ್ರು ಕೃಷ್ಣನ ಜೊತೆಗೆ ಅನ್ನೋದನ್ನ ಮುಂದೆ 13ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ತಸ್ಯಾಭ್ಯಸ್ತಧಿಯ ಪಾರ್ಥಾಃ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶನಾಲಾಪ
ಶಯನಾಸನ ಭೋಜನೈ. ಕೃಷ್ಣನ ಜೊತೆಗೆ ದರ್ಶನ, ಯಾವಾಗ್ಲೂ ಕೃಷ್ಣನ ನೋಡ್ತಾ ಇದ್ರು. ಅವ್ರು ಬರೀ ಕೃಷ್ಣನ್ ಬಗ್ಗೆ ಕೇಳೋದಲ್ಲ, ನಾವ್ ಯಾವಾಗ್ಲೂ ಒಮ್ಮೆ ಹೀಗೆ ಕೇಳ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಯಾರಾದ್ರೂ ವಿಷಯ ಹೇಳ್ಬೇಕಾದ್ರೆ ಕೇಳ್ತಾ ಇರ್ತೀವಿ, ಅಥವಾ ನಾವು ಓದ್ತಾ ಇರ್ತೀವಿ, ಯಾವಾಗಾದ್ರೂ ಒಮ್ಮೆ ಹೀಗ್ ಮಾಡ್ತಾ ಇರ್ತೀವಿ. ಅದು ಸಾಕ್ಷಾತ್ ದರ್ಶನ ಇಲ್ಲ, ನಾವು ಸಾಕ್ಷಾತ್ ಭಗವಂತ ನೋಡಿಲ್ಲ. ಆದ್ರೆ ಪಾಂಡವರು ಸದಾ ತಮ್ಮ ಕಣ್ಮುಂದೆನೆ ಕೃಷ್ಣನನ್ನ ನೋಡ್ತಾ ಇದ್ರು, ಆ ತರ ದರ್ಶನ ಆಗ್ತಾ ಇತ್ತು. ಇನ್ನು ಸ್ಪರ್ಶನ, ಆ ಕೃಷ್ಣನನ್ನ ಮುಟ್ತಾ ಇದ್ರು, ಆಲಿಂಗನ ಮಾಡ್ತಾ ಇದ್ರು. ಭಗವಂತನನ್ನ ಆಲಿಂಗನ ಮಾಡ್ತಾ ಇದ್ರು ಅಂದ್ರೆ ಎಷ್ಟು ದೊಡ್ಡ ಭಾಗ್ಯ ಅವರಿಗೆ. ಭಗವಂತನ ಆಲಿಂಗನ ಸ್ಪರ್ಶ ಮಾಡ್ತಾ ಇದ್ರು, ಆಲಾಪ ಮಾತನಾಡ್ತಾ ಇದ್ರು ದೇವರ ಜೊತೆಗೆ. ದೇವರನ್ನ ನೋಡೋದು, ದೇವರನ್ನ ಸ್ಪರ್ಶ ಮಾಡೋದು, ದೇವರನ್ನ ಆಲಿಂಗನ ಮಾಡೋದು, ದೇವರ ಜೊತೆ ಆಲಾಪ, ಅವನ ಜೊತೆ ಮಾತನಾಡೋದು, ದೇವರ ಜೊತೆಗೆ ಪಕ್ಕಕ್ಕೆ ಮಲ್ಕೊಂಡಿರೋದು ಶಯನ, ದೇವರ ಜೊತೆಗೆ ಕೂಡೋದು ಆಸನ, ಮತ್ತೆ ಭೋಜನ, ದೇವರ ಜೊತೆ ಕೂತು ಊಟ ಮಾಡೋದು. ಇನ್ ಎಂಥ ಭಾಗ್ಯ, ಇದೇನ್ ಭಾಗ್ಯ ಬೇಕು? ದೇವರನ್ನ ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತ ನಾವು ಭಾವಿಸ್ತಾ ಇರ್ತೀವಿ ಮನುಷ್ಯರು. ಅದಕ್ಕೋಸ್ಕರ ಪ್ರಯತ್ನ. ನಾವು ಇದೆಲ್ಲ ಭಾಗವತ ಕೇಳ್ತಾ ಇದೀವಿ, ಹೀಗೆ ಹಲವು ಕೇಳ್ತಾ ಇರ್ತೀವಿ. ಇದ್ರ ಕೇಳಿದ್ರೆಲ್ಲ ಫಲ ಏನು? ಒಂದು ದಿವಸ ದೇವರು ನಮಗೆ ದರ್ಶನ ಕೊಡ್ತಾನೆ, ಅವನ ಅನುಗ್ರಹ ನಮಗಾಗತ್ತೆ ಅನ್ನೋ ದೃಷ್ಟಿಯಲ್ಲೇ ನಾವು ಅದಕ್ಕೋಸ್ಕರನೇ ಇದರ ಕೇಳೋದರ ಫಲ ಮುಖ್ಯ. ನಾವು ನೋಡ್ಲಿಕ್ಕೆ ಅಂತ ಅಷ್ಟು ಕಷ್ಟ ಪಡ್ತೀವಿ, ಆದ್ರೆ ಈ ಪಾಂಡವರಿಗೆಲ್ಲ ಎಷ್ಟು ಭಾಗ್ಯ. ಅಲ್ಲಿ ಆ ಕಾಲದಲ್ಲಿದ್ದ ಇವರಿಗೆ ಸುಭದ್ರೆ, ಇವರು ಎಲ್ಲರಿಗೂ ಎಷ್ಟು ಭಾಗ್ಯ ಅಂದ್ರೆ ಅವನ ನೋಡೋದು, ಅವನ ಸ್ಪರ್ಶ ಮಾಡೋದು, ಪಾಂಡವರಿಗೆಲ್ಲ ಅವನ ಆಲಿಂಗನದ ಭಾಗ್ಯ, ಜೊತೆಗೆ ಶಯನ ನಿದ್ರೆ, ಜೊತೆಗೆ ಪಕ್ಕದಲ್ಲೇ ಭಗವಂತ ಇದ್ದಾನೆ, ನಿದ್ರಿಸ್ತಾ ಇದ್ದಾನೆ ಅವನ ಜೊತೆಗೆ. ಇನ್ನು ಆಸನ, ಒಂದೇ ಅಲ್ಲಿ ಆಸನದಲ್ಲಿ ಕೂತ್ಕೊಂಡು ಸ್ನೇಹಿತರಂತೆ ಕೂತ್ಕೊಂಡಿದ್ದಾರೆ. ಇನ್ನು ಭೋಜನ, ಊಟ ಮಾಡೋದು, ಅಂದ್ರೆ ದೇವರ ಜೊತೆಗೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು. ಇಷ್ಟು ಭಾಗ್ಯ. ಇದು ಹೇಗೆ ಆಗೋಯ್ತು ಅಂದ್ರೆ ಪಾರ್ಥರಿಗೆ, ಅಂದ್ರೆ ಈ ಪಾಂಡವರಿಗೆ ಅಭ್ಯಸ್ತ ದೇಹ, ಚೆನ್ನಾಗ್ ತಲೆಯಲ್ಲಿ ಇದು ಅಭ್ಯಾಸ ಆಗ್ಬಿಡಿದೆ. ಕೃಷ್ಣ ನಮ್ಮವನು, ನಾವ್ ಯಾವಾಗ್ಲೂ ಅವನ ಜೊತೆಗೆ ಇದ್ದೇ ಇರ್ತೀವಿ. ಹೇಗೆ ಅಂದ್ರೆ ಅಣ್ಣ ತಮ್ಮಂದ್ರ ತರ, ಸ್ನೇಹಿತನ ತರ, ಹಿರಿಯನ ತರ, ಎಲ್ಲ ತರ. ಹೀಗೆ ತಾನು ಬಂಧುವಾಗಿ ಆ ಕೃಷ್ಣ ಜೊತೆಗೇ ಇಷ್ಟು ಸ್ಥಳಗಳಲ್ಲಿ, ಇಷ್ಟು ಕಡೆ ತಾನು ಯಾವಾಗಲೂ ಜೊತೆಗಿದ್ದವನು. ಅಂಥ ಈ ಕೃಷ್ಣ ಈಗ ತಾನು ದೂರ ಹೋಗ್ತಾನೆ ಅಂದಾಗ ಸಹಜವಾಗಿ ಅವನ ವಿರಹ ಇವರಿಗೆ ಬಾಧಿಸ್ತಾ ಇದೆ. ಬಹಳ ದುಃಖ ಈ ಪಾಂಡವರಿಗೆಲ್ಲ ಆಗ್ತಾ ಇರೋದ್ರಲ್ಲಿ ಎರಡು ಮಾತೇ ಇಲ್ಲ, ಆಗ್ಲೇಬೇಕು, ಆಗ್ತಾ ಇದೆ ಅವರಿಗೆ ಅಂತ. ಯಾಕೆಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಹಚ್ಕೊಂಡ ನಮಗೆ ಆ ರೀತಿ ಆಗತ್ತೆ ಅಂದ್ರೆ ಕೃಷ್ಣನ ಜೊತೆಗೆ, ಕೃಷ್ಣನ ವ್ಯಕ್ತಿತ್ವ ಎಂಥದ್ದು ಅವನ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅಂಥವ್ರಿಗೆ ಒಬ್ಬೊಬ್ರಿಗೆ ಆಗ್ತಾ ಇರೋದಲ್ಲ, ಗಮನಿಸ್ಬೇಕಾಗಿದ್ದೇನು, ಪ್ರತಿಯೊಬ್ಬರಿಗೂ ಈ ರೀತಿಯ ಒಂದು ವಿರಹ ವೇದನೆ ಅನ್ನೋದು ಆಗ್ತಾ ಇದೆ ಆ ಕಾಲದಲ್ಲಿ. ಅಷ್ಟು ಆ ಕೃಷ್ಣನ ವ್ಯಕ್ತಿತ್ವ ಹಾಗಿತ್ತು ಅಂತ ಇಷ್ಟು ವರ್ಣನೆ ಮಾಡಿ ಮುಂದಕ್ಕೆ ಆ ವಿರಹ ತಾಳಲಾರದೆ ಏನ್ ಮಾಡಿದ್ರು ಪಾಂಡವರು ಅಂತ ಹೇಳ್ತಾರೆ. ಇವರೆಲ್ಲ ಪಾಂಡವರು, ಮಿಕ್ಕಿದವರೆಲ್ಲ ಕೃಷ್ಣ ಹೊರಡ್ಬೇಕಲ್ಲ, ಯಾರು ನಮ್ಮ ಮನೆಯಿಂದ ನಮಗ್ ತುಂಬಾ ಇಷ್ಟ ಆದವ್ರು ಹೊರಗೆ ಹೋಗ್ತಾರೆ ಅಂದ್ರೆ ಅವರ ಜೊತೆಗೆ ಪೂರ್ತಿ ಅವ್ರು ಹೋಗೋವರೆಗೂ ಅವರನ್ನ ಹಿಂಬಾಲಿಸ್ಕೊಂಡು ಅವ್ರನ್ನ ಕೆಳಗ್ ಬಿಟ್ಟು ವಾಪಸ್ ನಾವು ಬರ್ತೀವಿ. ಇಲ್ಲ ಅವರ ಜೊತೆಗೆ ಸ್ವಲ್ಪ ಹೊತ್ತಲ್ಲೇ ಹೋಗಿ ಅವ್ರೆಲ್ಲಿ ಹೋಗ್ತಾರ, ಅವ್ರೆಲ್ಲೋ ಒಂದು ಪ್ರಯಾಣ ಮಾಡ್ಬೇಕು, ಅಲ್ಲಿವರೆಗೂ ನಾವು ಹೋಗಿ ಅಲ್ಲಿ ಕಾದು ನಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಇಲ್ಲಿ ಏನಾಯ್ತು ಕತೆ, ಇರೋದು ವಿರಹ ತಾಳ್ಲಿಕ್ ಆಗ್ತಾ ಇಲ್ಲ ಈ ಪಾಂಡವರಿಗೆಲ್ಲ. ಕೃಷ್ಣ ಹೊರಟಿದ್ದಾನೆ, ರಥವನ್ನ ಏರಿದ, ಆಗ ಹೊರಡ್ಬೇಕಾದ್ರೆ ಅವನ ಸ್ಥಿತಿ ಹೇಗಿತ್ತು, ಅವರೆಲ್ಲರ ಪರಿಸ್ಥಿತಿ ಅನ್ನೋದನ್ನ ಮುಂದೆ 14ನೆಯ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಆ ಶ್ಲೋಕವನ್ನ ಹೇಳ್ಕೊಡ್ತೇನೆ, ಅದರ ವಿವರಣೆಯನ್ನ ನಾಳೆ ದಿವಸ ಮಾಡ್ತೇನೆ. ಶ್ಲೋಕ: ಸರ್ವೇ ತೇ ನಿಮಿಷೈರಕ್ಷೈಃ ತಮನುದ್ರುತ ಚೇತಸಃ ವೀಕ್ಷಂತ ಸ್ನೇಹ ಸಂಬಂಧಾತ್ ವಿಚೇರುಸ್ತತ್ರ ತತ್ರಃ. ಹೀಗೆ ಮುಂದೆ ಆ ಕೃಷ್ಣ ತಾನು ಪ್ರಯಾಣ ಮಾಡ್ಬೇಕಾದ್ರೆ ಇವರೆಲ್ಲ ಏನ್ ಮಾಡಿದ್ರು ಅನ್ನೋ ವಿಷಯವನ್ನ ಮುಂದೆ ವರ್ಣಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಧನ್ಯವಾದಗಳು ಆಚಾರ್ಯರು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ ನಮಸ್ಕಾರ.
ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.